ಸುಮಾರು ದಿನ ಅದ್ರ ಮೇಲೆ ಇವತ್ತು ಮತ್ತೆ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮಾನ್ಸ್ಟರ್ ಫಿಶ್ ಟ್ಯಾಂಕ್ ನ ಓಹೋ ಲಾಂಗ್ ವಿಡಿಯೋ ಮಾಡಿದೆ, ಸುಮಾರು ಟೈಮ್ ಆಯ್ತು. ಕಮೆಂಟ್ ಅಲ್ಲಿ ಎಲ್ಲರೂ ಕೇಳ್ತಾನೆ ಇದ್ರಿ ಲಾಂಗ್ ವಿಡಿಯೋ ಅಂತ ಹೇಳಿ. ಇವಾಗ ಮತ್ತೆ ಲಾಂಗ್ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಬಟ್ ಈ ವಿಡಿಯೋ ಹಾಕಿ ಮತ್ತೆ ಎಷ್ಟು ಗ್ಯಾಪ್ ಆಗುತ್ತೆ ಅಂತ ಹೇಳಿ ನಿಜವಾಗ್ಲೂ ಗೊತ್ತಿಲ್ಲ. ಸುಮಾರು ಜನ ನಮ್ಗೆ ಪಾಕೋ ಫಿಶಸ್ ಹಾಗೆ ನಿಮ್ ಮಾನ್ಸ್ಟರ್ ಫಿಶ್ ಟ್ಯಾಂಕ್ ಇದು ಅಪ್ಡೇಟ್ ಕೊಡಿ ಅಂತ ಹೇಳಿ ಕೇಳ್ತಾನೆ ಇದ್ರಿ. ಸೊ ಆದ್ರಿಂದ ನಮ್ಮ ಮಾನ್ಸ್ಟರ್ ಫಿಶ್ ಟ್ಯಾಂಕ್ ಹತ್ರ ಬಂದಿದ್ದೀನಿ. ಇವಾಗ ಈ ತರ ಕಂಪ್ಲೀಟ್ ಆಗಿ ಶೇಡ್ ನೆಟ್ ಕವರ್ ಮಾಡಿ ಇಟ್ಟಿದ್ದೀನಿ. ಹೆವಿ ಅಂದ್ರೆ ಹೆವಿ ಬಿಸಿಲಿದೆ, ಆದ್ರಿಂದ ಇವಾಗ ಕಂಪ್ಲೀಟ್ ಆಗಿ ಕವರ್ ನೇನೋ ರಿಮೂವ್ ಮಾಡಿದ್ದೀನಿ. ಬಟ್ ಈ ಅವಸ್ಥೆ ನೋಡ್ತಾ ಇರ್ಬೋದು ಗುರು, ಟ್ಯಾಂಕ್ ಇಂದ ಯಾವ ತರ ಆಗಿದೆ ಅಂತ. ಇದರಲ್ಲಿ ವಾಟರ್ ಏನೋ ಕ್ಲೀನ್ ಆಗೇ ಇದೆ, ಬಟ್ ಈ ಆಲ್ಗೆ ಇರೋದ್ರಿಂದ ಟ್ಯಾಂಕ್ ಸ್ವಲ್ಪ ಗಲೀಜಾಗಿ ಕಾಣ್ತಾ ಇದೆ ಅಷ್ಟೇ. ಇದರಲ್ಲಿ ನಮ್ಮ ಮಾನ್ಸ್ಟರ್ ಫಿಶಸ್ ಏನೋ ಸಖತ್ತಾಗಿ ಗ್ರೋತ್ ಆಗಿದೆ. ಪಾಕು ಫಿಶಸ್ ಕೂಡ ಅಷ್ಟೇ ಹೆವಿ ಆಗಿ ಸೈಜ್ ಎಲ್ಲ ಆಗಿದೆ. ಈ ಫಿಶಸ್ ಯಾವ ತರ ಗ್ರೋತ್ ಆಗಿದೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ಮೊದ್ಲಿಗೆ ನಾವು ಈ ಟ್ಯಾಂಕ್ ನ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಹಾಗೆ ಪಕ್ಕದಲ್ಲಿ ಔಟ್ಡೋರ್ ಟ್ಯಾಂಕ್ ನೋಡ್ತಾ ಇರ್ಬೋದು. ಫಿಶಸ್ ಎಲ್ಲ ಹೆಲ್ತಿ ಆಗಿದೆ, ಬಟ್ ಪ್ಲಾಂಟ್ಸ್ ಮಾತ್ರ ಬಿಡ್ತಾನೆ ಇಲ್ಲ ಗುರು. ಯಾವ ಪ್ಲಾಂಟ್ಸ್ ಹಾಕಿದ್ರು ಅದು ನಮ್ಮ ಓಲಿ ಫಿಶಸ್ ತಿಂತಾ ಇದೆ. ಹಾಗೆ ಇದರಲ್ಲಿರೋ ಕೋಯಿ ಮತ್ತೆ ಈ ಏಂಜಲ್ ಫಿಶಸ್ ಎಲ್ಲ ಸಖತ್ತಾಗಿ ಗ್ರೋತ್ ಆಗ್ತಾ ಇದೆ. ಇದ್ರದ್ದೆಲ್ಲ ಅಪ್ಡೇಟ್ ಮುಂದೆ ಬರೋ ದಿನಗಳು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಪೈಪ್ ನ ತಗೊಂಡ್ಬಂದಿದ್ದೀನಿ. ಈ ಟ್ಯಾಂಕ್ ಅಲ್ಲಿರೋ ವಾಟರ್ ನ ಇವಾಗ ಹೊರಗಡೆ ಹಾಕ್ಬೇಕು. ಈ ಪೈಪ್ ನ ಯೂಸ್ ಮಾಡ್ಕೊಂಡು ನೀರನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಬಟ್ ಇವಾಗ ನಾನು 90% ವಾಟರ್ ಮಾತ್ರ ಚೇಂಜ್ ಮಾಡಲ್ಲ, ಫುಲ್ ಆಗಿ ಟ್ಯಾಂಕ್ ನ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆಲ್ಗೆ ಎಲ್ಲ ಇದೆ, ನಮ್ಗೆ ಫಿಶಸ್ ಏನಾದ್ರೂ ಸರಿ ಕಾಣಲ್ಲ. ಸೊ ಅದರಿಂದ ಕಂಪ್ಲೀಟ್ ಆಗಿ ಇದನ್ನ ಕ್ಲೀನ್ ಮಾಡ್ಬೇಕು. ಒಂದು ಬ್ಯಾಡ್ ಅಪ್ಡೇಟ್ ಇದೆ ಗುರು. ಅದೇನಂದ್ರೆ ಒಂದ್ 2-3 ದಿನದ ಹಿಂದೆ ಈ ಟ್ಯಾಂಕ್ ನ ನಾನು ನೋಡಿದಾಗ ಸ್ವಲ್ಪ ಆಯಿಲಿ ಇತ್ತು ಆಯ್ತಾ. ಈ ಸ್ವಲ್ಪ ಆಯಿಲ್ ಟೈಪ್ ಎಲ್ಲ ಯಾಕಾಗುತ್ತೆ ಅಂದ್ರೆ ಏನಾದ್ರು ಚಿಕನ್ ಅಥವಾ ಲೈವ್ ಫಿಶಸ್ ಎಲ್ಲ ಫೀಡ್ ಮಾಡಿದ್ರೆ ಆತರ ಆಗ್ತಾ ಇತ್ತು. ಬಟ್ ಅದು ಒಂದ್ ಸ್ವಲ್ಪ ಆಯಿಲಿ ಆಗಿ ಟ್ಯಾಂಕ್ಸ್. ಅವಾಗ ನನ್ಗೆ ಡೌಟ್ ಬಂತು ಯಾವ್ದೋ ಫಿಶಸ್ ಡೆತ್ ಆಗಿದೆ ಅಂತ. ಹಾಗೆ ಅದಾದ್ರ ಮೇಲೆ ಚೆಕ್ ಮಾಡಿದೆ, ಸ್ವಲ್ಪ ವಾಟರ್ ಎಲ್ಲ ಕ್ಲೀನ್ ಮಾಡಿ. ಸೊ ಚೆಕ್ ಮಾಡಿದಾಗ ಗೊತ್ತಾಯ್ತು ಒಂದ್ ಪಾಕೋ ಫಿಶಸ್ ಡೆತ್ ಆಗಿದೆ ಅಂತ. ಸೊ ಅದು ಡೆತ್ ಆಗಿದ್ದು ಫಿಶ್ ಕೂಡ ಸಿಕ್ಕಿಲ್ಲ ನಮ್ಗೆ. ಸೊ ಅದನ್ನೆಲ್ಲ ಫಿಶಸ್ ಸೇರ್ಕೊಂಡು ತಿಂದಿದೆ. ಸೊ ಅದರಿಂದ ಈ ಟ್ಯಾಂಕ್ ಎಲ್ಲ ಫುಲ್ ಆಗಿ ಆಯಿಲಿ ಟೈಪ್ ಆಗಿತ್ತು. ಹಾಗೆ ಆ ಫಿಶ್ ಯಾವ ತರ ಡೆತ್ ಆಯ್ತು ಏನಾಯ್ತು ಅಂತ ಹೇಳಿ ನಿಜವಾಗ್ಲೂ ಗೊತ್ತಾಗಿಲ್ಲ. ಸೊ ಅದಕ್ಕೆ ಏನಂದ್ರೆ ಈ ಆಲ್ಗೆ ಬೆಳ್ಕೊಂಡಿತ್ತಲ್ಲ, ಸೊ ಅದೇ ಕಾರಣ ಸರಿಯಾಗಿ ಫಿಶಸ್ ಎಲ್ಲ ಕಾಣ್ಲಿಲ್ಲ. ಆದ್ರಿಂದ ಇವತ್ತು ಇದನ್ನ ಕಂಪ್ಲೀಟ್ ಆಗಿ ನಾವು ಇವತ್ತು ಕ್ಲೀನ್ ಮಾಡ್ತಾ ಇದೀವಿ. ಸೊ ಅದರಿಂದ ನಮ್ಗೆ ಯಾವ್ದೇ ಫಿಶಸ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಇವಾಗ ವಾಟರ್ ಲೆವೆಲ್ ಎಲ್ಲ ಆಲ್ಮೋಸ್ಟ್ ಡೌನ್ ಆಗಿದೆ. ಈ ಟ್ಯಾಂಕ್ ನ ಇನ್ನು ಕ್ಲೀನ್ ಮಾಡ್ಬೇಕು. ಸೊ ಅದರಿಂದ ನಾನು ಈ ತರ ಸ್ಕ್ರಬ್ಬರ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ನಾನು ಸಪರೇಟ್ ಆಗಿ ನಮ್ ಟ್ಯಾಂಕ್ ಕ್ಲೀನ್ ಮಾಡ್ಬೇಕಂತ ಇಟ್ಟಿದ್ದೀನಿ. ಹಾಗಂತ ಹೇಳಿ ನಿಮ್ ಮನೇಲೆಲ್ಲ ಪಾತ್ರೆ ತೊಳಿತಾರಲ್ಲ, ಸೊ ಅದನ್ನೆಲ್ಲ ತಂದು ಯೂಸ್ ಮಾಡಬೇಡಿ, ಟ್ಯಾಂಕಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇದನ್ನ ತಿಕ್ಕಿ ಉಜ್ಜೋಕ್ಕಿಂತ ಮೊದಲು ನಾವು ಇದರಲ್ಲಿರೋ ಫಿಶಸ್ ನೆಲ್ಲ ಹಿಡ್ಕೊಬೇಕು. ನಮ್ಮ ಸ್ಪಾಟೆಡ್ ಕ್ಯಾಟ್ ಫಿಶ್ ನ ನೋಡ್ತಾ ಇರ್ಬೋದು ಯಾವ ಸೈಜ್ ಆಗಿದೆ ಅಂತ. ಇವಾಗ ಬಿಗ್ಗೆಸ್ಟ್ ಟಾಸ್ಕ್ ಏನಂದ್ರೆ ನಮ್ ಫಿಶಸ್ ನ ಹಿಡಿಯೋದು. ಸೈಜ್ ಬೇರೆ ಹೆವಿ ಆಗಿದೆ, ಈ ನೆಟ್ ಕೂಡ ಸಾಕಾಗಲ್ಲ. ಆದ್ರೂ ಟ್ರೈ ಮಾಡೋಣ ಯಾವ ತರ ಹಿಡಿಬಹುದು ಅಂತ. ನಮ್ದು ಫಿಶ್ ನೆಟ್ ನ ತೆಗೆದು ಬಿಸಾಡಿದೀನಿ. ಸೊ ಆ ಚಿಕ್ಕ ನೆಟ್ ಅಲ್ಲಿ ಏನು ಹಿಡಿಯಕ್ಕಾಗಲ್ಲ. ಏನಾದ್ರು ದೊಡ್ಡ ನೆಟ್ ಇದ್ರೆ ಈಸಿಲಿ ಹಿಡಿಬೋದಿತ್ತು. ಬಟ್ ಇವಾಗ ಈ ಬಕೆಟ್ ಅಲ್ಲೆಲ್ಲ ಹಿಡಿಯಕ್ ಟ್ರೈ ಮಾಡ್ತೀನಿ. ಸೊ ಅದರಿಂದ ವಿಡಿಯೋ ಎಲ್ಲ ಮಾಡಕ್ ಆಗ್ತಾ ಇಲ್ಲ. ಒಂದ್ ಕೈಲಿ ರೆಕಾರ್ಡ್ ಮಾಡ್ಕೊಂಡು ಇನ್ನೊಂದ್ ಕೈಲಿ ಕ್ಯಾಚ್ ಮಾಡಕ್ಕೆ ನಿಜವಾಗ್ಲೂ ಆಗ್ತಾ ಇಲ್ಲ. ಇದನ್ನೆಲ್ಲ ಕ್ಯಾಚ್ ಮಾಡ್ಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ನೋಡ್ತಾ ಇರ್ಬೋದು ನಮ್ ಫಿಶಸ್ ನೆಲ್ಲ ಕ್ಯಾಚ್ ಮಾಡಿದ್ದೇನೆ. ಈ ಕ್ಯಾಟ್ ಫಿಶ್ ನೋಡ್ತಾ ಇರ್ಬೋದು ಯಾವ ಸೈಜಿಗೆ ಗ್ರೋತ್ ಆಗಿದೆ ಅಂತ. ಹಾಗೆ ಇದ್ ನೋಡ್ತಾ ಇರೋದು ಪಾಕೋ ಫಿಶ್. ಇದು ನೋಡ್ತಾ ಇರ್ಬೋದು ಯಾವ ಸೈಜಿಗೆ ಗ್ರೋತ್ ಆಗಿದೆ ಅಂತ ಹೇಳಿ. ನೀವು ಹಿಂದಿನ ವಿಡಿಯೋ ಚೆಕ್ ಮಾಡಿ ಎಷ್ಟು ಸಣ್ಣ ಇತ್ತು ಅಂತ ಹೇಳಿ. ಬಟ್ ಇದ್ರಲ್ಲಿ ನೋಡ್ತಾ ಇರ್ಬೋದು ಸೈಜ್ ಹಾಗೆ ಕಲರ್ ಎಲ್ಲ ಏನ್ ಮಸ್ತಾಗಿ ಬಂದಿದೆ ಅಂತ. ಹಾಗೆ ಇನ್ನೊಂದು ಪಾಕು ಫಿಶ್ ಕೂಡ ಅಷ್ಟೇ ಇದೇ ಸೈಜ್ ಅಲ್ಲಿ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದು ಡೆತ್ ಆಯ್ತಲ್ಲ. ಇವಾಗ ಫಿಶಸ್ ಇಂದ ಅಪ್ಡೇಟ್ ಏನೋ ಕೊಡ್ತಾ ಇದ್ದೀನಿ, ಗ್ರೋತ್ ಆಗಿದೆ ಅಂತೆಲ್ಲ ಹೇಳಿ. ಬಟ್ ಯಾರ್ದು ನಜರ್ ಒಂದ್ ಆಗದೆ ಇದ್ರೆ ಸಾಕು ಗೈಸ್. ಯಾಕಂದ್ರೆ ಯಾವ ಫಿಶಸ್ ನ ತೋರಿಸ್ತೀನೋ ಒಂದ್ ಸ್ವಲ್ಪ ಟೈಮ್ ಎಲ್ಲ ಡೆತ್ ಆಗುತ್ತೆ. ಸೊ ಅವಾಗ ಸಖತ್ ಬೇಜಾರಾಗುತ್ತೆ. ಇದು ಕೂಡ ಅಷ್ಟೇ ಈ ಸೈಜಿಗೆ ಬರ್ಬೇಕಂದ್ರೆ ಆಲ್ಮೋಸ್ಟ್ 2-3 ವರ್ಷ ಆಗಿದೆ ಈ ಕ್ಯಾಟ್ ಫಿಶ್ ಎಲ್ಲ ತಂದು. ಬಟ್ ಏನಾದ್ರು ನಜರ್ ಗೀಜರ್ ಅಂತೆಲ್ಲ ಹೇಳಿ ಆಗಿ ಏನಾದ್ರು ಡೆತ್ ಆದ್ರೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಈ ಫಿಶಸ್ ನೆಲ್ಲ ಒಂದ್ ಸ್ವಲ್ಪ ಹೊತ್ತು ಈ ಟ್ಯಾಂಕ್ ಅಲ್ಲೇ ಬಿಟ್ಟಿರ್ತೀನಿ. ಯಾಕಂದ್ರೆ ಬಕೆಟ್ ಅಲ್ಲೆಲ್ಲ ಬಿಟ್ರೆ ನಿಜವಾಗ್ಲೂ ಜಂಪ್ ಮಾಡುತ್ತೆ. ಒಂದ್ ಸ್ವಲ್ಪ ಹೊತ್ತು ಈ ಟ್ಯಾಂಕ್ ಅಲ್ಲಿ ಬಿಟ್ಟು ಟ್ಯಾಂಕ್ ಕ್ಲೀನ್ ಆದ್ರ ಮೇಲೆ ರಿಲೀಸ್ ಮಾಡೋಣ. ಫೈನಲಿ ಅಷ್ಟೊಂದು ಗಲೀಜಾಗಿದ್ದ ನಮ್ ಟ್ಯಾಂಕ್ ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಈ ಸ್ಟೇಜ್ ತಂದಿದ್ದೀನಿ. ಇದನ್ನ ಫುಲ್ ಬ್ರೈಟ್ ಆಗೋ ತನಕ ಈ ತರ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದ್ದೀನಿ. ನನ್ ಫ್ಯೂಚರ್ ಎಷ್ಟು ಬ್ರೈಟ್ ಇರುತ್ತೆ ಇಲ್ಲೋ ಗೊತ್ತಿಲ್ಲ. ಆದ್ರೆ ಟ್ಯಾಂಕ್ ಮಾತ್ರ ಒಂದ್ ರೇಂಜ್ ಇವಾಗ ಬ್ರೈಟ್ ಆಗಿ ಕ್ಲೀನ್ ಮಾಡಿದ್ದೀನಿ. ನಾನ್ ಮಾಡಿದ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂದ್ರೆ ಈ ಫಿಶಸ್ ನ ತೆಗೆದು ಬೇರೆ ಟ್ಯಾಂಕ್ ಬಿಟ್ಟಿರೋದು. ಯಾವ ಟ್ಯಾಂಕ್ ಅಲ್ಲಿ ಹಿಡಿಬೇಕಾದ್ರೆ ಪ್ರಾಬ್ಲಮ್ ಆಯ್ತು. ಇವಾಗ ಈ ಟ್ಯಾಂಕ್ ಇಂದ ಅದಕ್ಕೆ ಬಿಡ್ಬೇಕಾದ್ರೂ ಹೆವಿ ಅಂದ್ರೆ ಹೆವಿ ಕಷ್ಟ ಆಗ್ತಾ ಇದೆ. ನೆಟ್ ಇದ್ರೆ ಈಸಿಯಾಗಿ ಹಿಡಿಬೋದಿತ್ತು. ಬಟ್ ನೆಟ್ ಇಲ್ದಿರೋ ಕಾರಣ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಹಿಡಿಯೋದು. ಸೈಜ್ ಬೇರೆ ಸಖತ್ತಾಗಿದೆ. ಸೊ ಅದರಿಂದ ಸ್ವಲ್ಪ ಕಷ್ಟ ಈ ಕ್ಯಾಟ್ ಫಿಶ್ ಎಲ್ಲ ಹಿಡಿಯೋದು. ಕೊನೆಗೂ ಏನೇನೋ ಮಾಡಿ ಈ ಫಿಶಸ್ ನೆಲ್ಲ ಹಿಡಿದು ನಮ್ದು ಟ್ಯಾಂಕ್ ಅಲ್ಲಿ ರಿಲೀಸ್ ಮಾಡಿದೆ. ಸೊ ಇನ್ನೇನ್ ಪ್ರಾಬ್ಲಮ್ ಆಗಲ್ಲ. ನಮ್ ಫಿಶಸ್ ಗೆ ಅದೇ ರೀತಿ ಪ್ರಾಬ್ಲಮ್ ಆದ್ರೆ ಸೊ ನಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಇವಾಗ ಫಿಶಸ್ ಎಲ್ಲ ಚೆನ್ನಾಗಿ ವಿಸಿಬಲ್ ಇದೆ. ಅವಾಗ ವಾಟರ್ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ರೆ ಆಯ್ತು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಒಂದ್ ಸ್ವಲ್ಪ ಟ್ಯಾಂಕ್ ನ ಕ್ಲೀನ್ ಮಾಡಿ ಫಿಶಸ್ ಗ್ರೋತ್ ಅಪ್ಡೇಟ್ ಎಲ್ಲ ಕೊಟ್ಟಿದ್ದೀನಿ. ಸೊ ಇಷ್ಟ ಹೇಳಿ ವಿಡಿಯೋ ಎಲ್ಲ ಎಂಡ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೆ.
ಬಟ್ ಕತೆ ಏನಾಯ್ತು ಅಂದ್ರೆ ಮೆಡಿಸಿನ್ ತರಕ್ ಅಂತ ಹೇಳಿ ಪೆಟ್ ಶಾಪಿಗೆ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಅವತ್ತೇ ಹೊಸದಾಗಿ ಸ್ಟಾಕ್ ಎಲ್ಲ ಬಂದಿತ್ತಾಯ್ತಾ. ಹಾಗೆ ನೋಡಿದ್ರಲ್ಲಿ ಟಿನ್ ಫೈಲ್ ಬಾರ್ಬ್ ಕೂಡ ಇತ್ತು. ಸೊ ಅದನ್ನ ನೋಡಿ ತರದೇ ಇರಕ್ ಮನ್ಸಾಗಿಲ್ಲ. ಸೊ ಅದರಿಂದ ಒಂದ್ ಪೇರ್ ಬೈ ಮಾಡೇ ಬಿಟ್ಟೆ. ನೋಡ್ತಾ ಇರಬಹುದು ಈ ಟಿನ್ ಫೈಲ್ ಬಾರ್ಬ್ ಯಾವ ಸೈಜ್ ಇದೆ ಅಂತ ಹೇಳಿ. ನಮ್ ಮಾನ್ಸ್ಟರ್ ಫಿಶ್ ಟ್ಯಾಂಕ್ ಗೆ ಪರ್ಫೆಕ್ಟ್ ಆಗಿ ಸೈಜ್ ಎಲ್ಲ ಇತ್ತು. ಸೊ ಅದರಿಂದ ಒಂದ್ ಪೇರ್ ಬೈ ಮಾಡಿದೀನಿ. ಈ ಫಿಶಸ್ ಕೂಡ ಅಷ್ಟೇ, ಪಾಕು ಫಿಶಸ್ ಹಾಗೆ ಜೈಂಟ್ ವರಮ್ ಈ ತರ ತುಂಬಾ ಸೈಜ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ಇದನ್ನ ಮಾನ್ಸ್ಟರ್ ಫಿಶ್ ಜೊತೆ ನೀವು ಸಾಕ್ಬಹುದು. ಅದ್ರ ಜೊತೆಗೆ ಒಂದು ಕ್ಲೀನರ್ ಕೂಡ ತಗೊಂಡ್ಬಂದಿದ್ದೀನಿ, ಅಂದ್ರೆ ಸಕ್ಕರ್ ಫಿಶ್ ಅಂತಾರಲ್ಲ, ಸೊ ಅದನ್ನು ಕೂಡ ತಗೊಂಡ್ಬಂದಿದ್ದೀನಿ ಒಂದನ್ನ. ಈ ತರ ನಾನು ಪ್ರತಿ ಸರಿ ಫಿಶಸ್ ತರುವಾಗ್ಲೂ ಖುಷಿ ಬೇರೆ ಲೆವೆಲ್ಗೆ ಹೋಗುತ್ತೆ. ನಿಮ್ಗೂ ಕೂಡ ಇದೇ ತರ ಆಗತ್ತ ಅಂತಿದ್ರೆ ತಪ್ಪದೆ ಕಮೆಂಟ್ ಮಾಡಿ. ಇವಾಗ ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ಸ್ವಲ್ಪ ಹೊತ್ತು ಟೆಂಪರೇಚರ್ ಎಲ್ಲ ಸೆಟ್ ಆಗ್ಲಿ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ರಿಲೀಸ್ ಮಾಡೋಣ. ಇವಾಗ ಆಲ್ಮೋಸ್ಟ್ ಒಂದ್ ಅರ್ಧ ಗಂಟೆ ಆಗಿದೆ. ನಮ್ ಫಿಶಸ್ ನೆಲ್ಲ ರಿಲೀಸ್ ಮಾಡೋ ಟೈಮ್ ಅಂತೂ ಬಂತು. ಇವಾಗ ಸುಮಾರು ಜನ ಹೇಳ್ಬೋದು, ಬ್ರೋ ಈ ಸಕ್ಕರ್ ಫಿಶಸ್ ಸಾಕಂಗಿಲ್ಲ, ಇದನ್ನೆಲ್ಲ ಸಾಕ್ಬೇಡಿ ಅಂತ. ಅದನ್ನ ಸಾಕದ್ ತಪ್ಪಲ್ಲ, ಬಟ್ ಅದನ್ನ ಸಾಕಿ ದೊಡ್ಡದಾದ್ರ ಮೇಲೆ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಹೇಳಿ ನೇಚರ್ ಅಲ್ಲೆಲ್ಲ ರಿಲೀಸ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಸೊ ಈ ತರ ಅಕ್ವೇರಿಯಂ ಫಿಶಸ್ ನೆಲ್ಲ ದೊಡ್ಡದಾಗ್ತಾ ಇದ್ದಂಗೆ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಹೇಳಿ ನೇಚರ್ ಅಲ್ಲೆಲ್ಲ ರಿಲೀಸ್ ಮಾಡ್ತೀರಾ. ಸೊ ಅದರಿಂದ ಈ ಫಿಶಸ್ ಇಂದ ನಮ್ ಇಂಡಿಯನ್ ರಿವರ್ ಎಕೋಸಿಸ್ಟಮ್ ಎಲ್ಲ ಹಾಳಾಗ್ತಿರೋದ್ರಿಂದ ಈ ಸಕ್ಕರ್ ಫಿಶಸ್ ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಬಟ್ ಇದನ್ನ ಸಾಕಿ ಯಾವತ್ತು ನೇಚರ್ಗೆಲ್ಲ ರಿಲೀಸ್ ಮಾಡಕ್ ಹೋಗ್ಬೇಡಿ. ಇವಾಗ ಒಂದ್ ಸ್ವಲ್ಪ ಜನ ಅವ್ರ ಹತ್ರ ಫಿಶಸ್ ಸಾಕಕ್ ಆಗಲ್ಲ ಅಂತ ಹೇಳಿ ನನ್ ವಿಡಿಯೋಸ್ ನೋಡ್ಕೊಂಡು ಖುಷಿ ಪಡ್ತಾ ಇರ್ತೀರಾ. ನಾನೊಂದ್ 2 ವಾರ ವಿಡಿಯೋ ಹಾಕಿಲ್ಲ ಅಂದ್ರೆ ಬಂದು ಕಮೆಂಟ್ ಮಾಡ್ತೀರಾ, ಮೆಸೇಜ್ ಎಲ್ಲ ಹಾಕ್ತೀರಾ. ಒಂದ್ ಫ್ಯೂ ಇಯರ್ಸ್ ಬೇಕು ನಮಗೂ ಕೂಡ ಇದೇ ತರ ಆಗ್ತಾ ಇತ್ತು. ಮತ್ಸ್ಯ ಜಗತ್ತು ಅಂತ ಹೇಳಿ ಕ್ರೇಜಿ ಆಗಿರೋ ಫಿಶಸ್ ರಿಲೇಟೆಡ್ ಕಂಟೆಂಟ್ ನ ಮಾಡ್ತಾ ಇದ್ರು ಆಯ್ತಾ. ನಾನ್ ಕೂಡ ಅಷ್ಟೇ ಅವಾಗ ಹೋಗಿ ಅವ್ರ ಚಾನಲ್ ನ ಚೆಕ್ ಮಾಡ್ತಾ ಇದ್ದೆ, ಹೊಸದಾಗಿ ಏನಾದ್ರು ವಿಡಿಯೋಸ್ ಎಲ್ಲ ಹಾಕಿದಾರ ಅಂತ ಹೇಳಿ. ಬಟ್ ಇವಾಗ ಆಲ್ಮೋಸ್ಟ್ 1 ಅಥವಾ 2 ವರ್ಷ ಆಗ್ತಾ ಬಂತು, ಅವ್ರು ಯಾವ್ದೇ ತರ ವಿಡಿಯೋಸ್ ಹಾಕಿಲ್ಲ. ಸೊ ಡಿಸಪಿಯರ್ ಆಗ್ಬಿಟ್ಟಿದ್ದಾರೆ. ಒಂದ್ ಸ್ವಲ್ಪ ಜನ ನಾನ್ ಸಾಕಿರೋ ಫಿಶಸ್ ಹಾಗೆ ನಾನ್ ವಿಡಿಯೋಸ್ ಹಾಕೋರ್ ನೋಡ್ತೀರಾ. ಸೊ ವಿಡಿಯೋಸ್ ಹಾಕಿಲ್ಲ ಅಂದ್ರೆ ಕಮೆಂಟ್ ಮಾಡ್ತೀರಾ. ಸೊ ಇದೆಲ್ಲ ಅರ್ಥ ಮಾಡ್ಕೊಂಡು ವಿಡಿಯೋಸ್ ಹಾಕಕ್ ಟ್ರೈ ಮಾಡ್ತೀನಿ. ಬಟ್ ಆದ್ರೂ ಇವಾಗ ಜಾಸ್ತಿ ಟೈಮ್ ಸಿಗ್ತಾ ಇಲ್ಲ. ಅವಾಗ ಟೈಮ್ ಆದವಾಗ ಶೂಟ್ ಮಾಡಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವಾಗ ನಾವು ಮತ್ತೆ ಈ ಮಾನ್ಸ್ಟರ್ ಫಿಶ್ ಟ್ಯಾಂಕಿಗೆ ಹೊಸದಾಗಿ ಫಿಶಸ್ ನ ಆಡ್ ಮಾಡಿದೀವಿ. ಇನ್ನು ಮುಂದೆ ಕೂಡ ಸುಮಾರು ಫಿಶಸ್ ಎಲ್ಲ ಬರುತ್ತೆ. ಬಂದ್ರ ಮೇಲೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋದಲ್ಲಿ ಜಾಸ್ತಿ ಎಡಿಟಿಂಗ್ ಎಲ್ಲ ಮಾಡಕ್ ಹೋಗಿಲ್ಲ. ಹಾಗೆ ಮೇಲ್ಗಡೆ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಒಂದ್ ರೇಂಜಿಗೆ ವಿಡಿಯೋ ಮಾಡಿ ಬಿಡ್ತಾ ಇದೀನಿ. ಸೊ ಅದರಿಂದ ಅಡ್ಜಸ್ಟ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ. ಮತ್ತೆ ಗಿವ್ ವಿಡಿಯೋ ಅಂದ್ರೆ ಗಿವ್ ವಿನ್ನರ್ ನ ಸೆಲೆಕ್ಟ್ ಮಾಡೋದು ಮೇ ಬಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ಬೋದು. ಸೊ ಅದರಿಂದ ಈ ವಿಡಿಯೋಗೆ ಆದಷ್ಟು ಲೈಕ್, ಶೇರ್ ಹಾಗೆ ಕಮೆಂಟ್ಸ್ ಎಲ್ಲ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ. ಮತ್ತೆ ಗೊತ್ತಲ್ಲ ಇದೇ ತರ ಹೆಚ್ಚಿನ ಕಂಟೆಂಟ್ ಹಾಗೆ ನಮ್ದು ಫಿಶಸ್ ಗ್ರೋತ್ ಅಪ್ಡೇಟ್ ಎಲ್ಲ ನಮ್ ಚಾನಲ್ ನಲ್ಲಿ ಬರ್ತಾ ಇರುತ್ತೆ. ಸೊ ಅದರಿಂದ ನಮ್ ಚಾನಲ್ ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರಿ.